ಹಾಯ್ ಅಸ್ಸಲಾಮುಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಬಂದು ಕ್ಲಾಸ್ 10. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಂಡಲ ಡಿಸೈನ್ಸ್ ಯಾವ್ಯಾವ ರೀತಿ ನಾವು ಮಂಡಲ ಡಿಸೈನ್ಸ್ನ ಹಾಕಬಹುದು ಅಂತ ಹೇಳಿ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸ ಆಗಿದ್ದರೆ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕ್ಲಾಸ್ನ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಮೊದಲಿಗೆ ಈ ರೀತಿ ಒಂದು ಸ್ಪೈರಲ್ ಹಾಕಿ ಅದಾದಮೇಲೆ ಅದಕ್ಕೆ ಹಂಸನ ಹಾಕ್ಕೊಳ್ತಾ ಇದ್ದೀನಿ. ಹಂಸ್ ಹಾಕಿ ನೆಕ್ಸ್ಟ್ ಬಂದು ಬಿಗ್ ಹಂಸ್ ಈ ರೀತಿ ಹಾಕ್ಕೊಂಡು ಒಂದು ಸರ್ಕಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸರ್ಕಲ್ ಒಳಗಡೆ ಏನು ಬರುತ್ತೆ, ಫಿಲ್ಲಿಂಗ್ಸ್ ಬರುತ್ತೆ. ಸೊ ನಮಗೆ ಎಷ್ಟು ಫಿಲ್ಲಿಂಗ್ಸ್ ಬೇಕು ಅಷ್ಟು ಅಗಲ ನಾವು ಈ ರೀತಿ ಸರ್ಕಲ್ನ ಹಾಕ್ಕೋಬೇಕು. ಅದಾದಮೇಲೆ ಫಿಲ್ಲಿಂಗ್ಸ್ ಆದಮೇಲೆ ಒಂದು ಲೈನ್ ಗ್ಯಾಪ್ ಬೇಕೇ ಬೇಕು. ಸೊ ನೀವು ಬೇಕಾದರೆ 3 ಲೈನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಲೈನ್ಸ್ ಮಾತ್ರ ಹಾಕಿ ಅದಾದಮೇಲೆ ಹಂಸನ ಹಾಕ್ಕೊಳ್ತಾ ಇದ್ದೀನಿ. ಹಂಸನ ಹಾಕ್ಕೊಂಡು ನೆಕ್ಸ್ಟ್ ನಾವು ಡಿಸೈನ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಹಂಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದಕ್ಕೆ ಸ್ಪೈರಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಸ್ಪೈರಲ್ ಹಾಕಿ ಈ ರೀತಿ ಹಂಸನ ಡ್ರಾ ಮಾಡಿಕೊಂಡು ಈ ರೀತಿ ಫ್ಲವರ್ ಥರ ನಾವು ಡಿಸೈನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಟೋಟಲ್ 2, 4, 6, 8 ಟೋಟಲ್ 8 ಈ ರೀತಿ ಒಂದು ಹಂಸ್ ಮತ್ತು ಸ್ಪೈರಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆಪೋಸಿಟ್ ಡೈರೆಕ್ಷನಲ್ಲಿ ಫಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಡಿಸೈನ್ ವಿಡ್ತ್ ಕರೆಕ್ಟಾಗಿ ಸಿಗುತ್ತೆ. ಸೊ ಇನ್ನು ಯಾರೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸಿಂದ ಕಂಟಿನ್ಯೂ ನೋಡಿಲ್ಲ, ಫಸ್ಟ್ ನೋಡ್ಕೊಂಡು ಬನ್ನಿ. ಸೊ ನಿಮಗೆ ಕ್ಲಾಸ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ಸೊ ಫಿಲ್ಲಿಂಗ್ಸ್ ಯಾವಾಗಲೂ ಲಾಸ್ಟಿಗೆ ಮಾಡ್ಕೊಳ್ಳಿ, ಯಾಕಂದರೆ ಡಿಸೈನ್ ಸ್ವಲ್ಪ ಡ್ರೈ ಆಗಿರುತ್ತೆ, ನಮಗೆ ಡಿಸೈನ್ ಮರ್ಜ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಈ ರೀತಿ 3 ಲೀಫ್ ಡಿಸೈನ್ನ ಕೊಡ್ತಾಯಿದ್ದೀನಿ. ಸೊ ಇದನ್ನು ನೀವು ತುಂಬ ಪ್ರಾಕ್ಟೀಸ್ ಮಾಡ್ಕೋಬೇಕು ಈ ರೀತಿ ಲೀಫ್ನ ಹಾಕೋದಕ್ಕೆ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಡಿಸೈನ್ ಬರುತ್ತೆ. ಸೊ ಇದು ಬಂದು ಬೇಸಿಕ್ ಮಂಡಲ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡಿಸೈನ್ನ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಮಂಡಲ ಇದರಲ್ಲಿ ಫಸ್ಟ್ ಈ ರೀತಿ ಒಂದು ಸರ್ಕಲ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಸೊ ಡಬಲ್ ಲೈನ ಹಾಕ್ಕೊಂಡು ಒಳಗಡೆ ನೆಗೆಟಿವ್ ಫಿಲ್ಲಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೀಫ್ ಡಿಸೈನ್ನ ಹಾಕ್ಕೊಂಡು ನೆಗೆಟಿವ್ ಫಿಲ್ಲಿಂಗ್ಸ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ಸೆಕೆಂಡ್ ಲೈನ್ಗೆ ಈ ರೀತಿ ಹಂಸನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅದಕ್ಕೆ ಡಬಲ್ ಹಂಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಳಗಡೆನೂ ಫಿಲ್ಲಿಂಗ್ಸ್ ಹಾಗೆಯೇ ಹೊರಗೂ ನಾನು ಫಿಲ್ಲಿಂಗ್ಸ್ ಡಿಸೈನ್ ಕೊಡ್ತಾ ಇರೋದ್ರಿಂದ ಹಂಪ್ಸ್ನ ಈ ರೀತಿ ಡಬಲ್ ಹಂಪ್ಸ್ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಅಗೇನ್ ನಾನು ಫೈನಲ್ ಆಗಿ ಇಲ್ಲಿ ನೆಗೆಟಿವ್ ಫಿಲ್ಲಿಂಗ್ಸಲ್ಲೇ ಫಿನಿಷ್ ಮಾಡ್ತಾ ಇದ್ದೀನಿ. ಸೊ ನೆಗೆಟಿವ್ ಫಿಲ್ಲಿಂಗ್ಸಲ್ಲಿ ಹೇಗೆ ಫಿನಿಷ್ ಮಾಡೋದು ಅಂತ ನಾನು ಈ ಡಿಸೈನಲ್ಲಿ ತೋರಿಸ್ಕೊಡ್ತೀನಿ. ಸೊ ನಮಗೆ ಒಳಗಡೆ ಏನು ಡಿಸೈನ್ ಹಾಕಿದ್ವಿ ಹೊರಗೂ ಕೂಡ ನಾನು ಅದೇ ಡಿಸೈನಲ್ಲೇ ಫಿನಿಶಿಂಗ್ ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದು ಲೀಫ್ನ ಸ್ಟ್ರೈಟ್ ಹಾಕಿ ಇನ್ನೊಂದು ಲೀಫ್ನ ಕ್ರಾಸ್ ಆಗಿ ಹಾಕೋಬೇಕು. ಸೊ ಇದನ್ನು ನಾವು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ಮಾಡ್ಕೋಬೇಕಾದ್ರೆ ನೀವು ಫಸ್ಟ್ ಔಟ್ಲೈನ್ನ ಹಾಕ್ಕೊಂಡು ಅದಾದಮೇಲೆ ಫಿಲ್ಲಿಂಗ್ಸ್ನ ಮಾಡ್ಕೊಳ್ಳಿ. ಮೊದಲಿಗೆ ಡಿಸೈನಿಗೆ ಔಟ್ಲೈನ್ ಹಾಕ್ಕೊಳ್ಳಿ.
ನೆಕ್ಸ್ಟ್ ಹೊರಗೂ ಕೂಡ ಅಷ್ಟೇ ಈ ರೀತಿ ಔಟ್ಲೈನ್ ಹಾಕಿದರೆ ನಮಗೆ ಆಲ್ರೆಡಿ ಫಿಲ್ಲಿಂಗ್ಸ್ ಸಿಗುತ್ತೆ. ಸೊ ಮೇನ್ ಬಂದು ಔಟ್ಲೈನ್ ಡಿಸೈನ್ ಥರನೇ ಬರಬೇಕು. ಸೊ ಈ ಥರ ಔಟ್ಲೈನ್ನ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಮಂಡಲ ಡಿಸೈನ್ ನೋಡೋಣ. ಈ ಡಿಸೈನಲ್ಲೂ ಫಸ್ಟ್ ನಾನಿಲ್ಲಿ ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಲೋಟಸ್ ಫಿಲ್ಲಿಂಗ್ಸ್ನ ಕೊಡ್ತೀನಿ. ಲೋಟಸ್ ಫಿಲ್ಲಿಂಗ್ ಮಾಡಿ ಹೊರಗಡೆ ಡಿಸೈನ್ ಮಾಡ್ಕೊಳ್ಳೋಣ. ಯಾವಾಗಲೂ ಒಂದೇ ಥರ ಹಂಸ ಮಂಡಲ ಹಾಕೋ ಬದಲು ಡಿಫ್ರೆಂಟಾಗಿ ಈ ರೀತಿ ಮಂಡಲ ಹಾಕಿದರೆ ತುಂಬ ಹೈಲೈಟಾಗಿ ಹಾಗೆ ಡಿಫ್ರೆಂಟಾಗಿ ಕೂಡ ಕಾಣುತ್ತೆ. ನೀವು ಹಾಕಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಏನಿಲ್ಲಿ ಹಂಸನ್ನು ಹಾಕ್ಕೊಳ್ಳೋಣ. ಸೊ ನಾನು ಏನು ಅಲ್ಲಿ ಬಾಕ್ಸ್ ಹಾಕಿ ತೋರಿಸಿದೆ ಅಂದರೆ ಇಲ್ಲಿ ಸರ್ಕಲಲ್ಲಿ ನಾವು ಈ ರೀತಿ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀವಿ. ಅದೇ ಥರ ನಾವು ಮಂಡಲ ಬಿಟ್ಟು ಈ ರೀತಿ ಬಾಕ್ಸ್ ಶೇಪಲ್ಲಿ ಕೂಡ ಸೇಮ್ ಡಿಸೈನ್ನೇ ಬಾಕ್ಸ್ ಶೇಪಲ್ಲಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫಸ್ಟ್ ಡಿಸೈನಲ್ಲಿ ತೋರಿಸಿದ್ನಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಸರ್ಕಲ್ ಆ್ಯಂಡ್ ಡಾಟ್ ಇಟ್ಟು ಸೇಮ್ ಡಿಸೈನ್ನ ಈ ರೀತಿ ಹಂಸನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ, ಸೊ ನೋಡ್ಬೋದು. ಅದಕ್ಕಾಗಿ ನಾನಿಲ್ಲಿ 2 ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಡಿಸೈನ್ ಹಾಕಿದರೆ ಏನಾಗುತ್ತೆ, ತುಂಬ ಗ್ಯಾಪ್ ಕಾಣುತ್ತೆ. ಸೊ ಹಾಗಾಗಿ ನಾನಿಲ್ಲಿ 2 ಡಿಸೈನ್ ಹಾಕ್ಬೋದು ಅಂತ ಹೇಳಿ ಟೋಟಲ್ ಬಂದು 16 ಫ್ಲವರ್ಸ್ ಏನೋ ಬರುತ್ತೆ. ಸಾರಿ 12 ಫ್ಲವರ್ಸ್ ಏನೋ ಬರುತ್ತೆ. ಸೊ ಈ ರೀತಿ ಹಾಕಿ ಫಿನಿಶಿಂಗ್ನ ಮಾಡ್ಕೊಳ್ಳೋಣ. ಇಲ್ಲಿ ಫಿಲ್ಲಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಲಿಂಗ್ಸಲ್ಲಿ ಸೇಮ್ ಏನಿಲ್ಲ, ಔಟ್ಲೈನ್ ಹಾಕಿ ಫಿಲ್ಲಿಂಗ್ಸ್ನ ಕೊಡಿ. ಸೊ ಫಿಲ್ಲಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫಿನಿಶಿಂಗ್ ಡಿಸೈನಲ್ಲಿ ನೀವು ಬೇಕಾದರೆ ಡಾಟ್ಸ್ ಕೂಡ ಕೊಡ್ಬೋದು. ನಾನು ಇದೇ ಸೇಮ್ ನಾನು ಫಸ್ಟ್ ಡಿಸೈನಲ್ಲಿ ಹಾಕಿದ್ನಲ್ಲ ಲೀಫ್, ಅದೇ ಡಿಸೈನ್ನ ಕೊಡ್ತಾ ಇದ್ದೀನಿ. ಆರ್ಎಲ್ಸ್ ನಿಮಗೆ ಕಂಪ್ಲೀಟ್ಲಿ ಡಾಟೆಡ್ ಡಿಸೈನ್ ಬೇಕು ಅಂದರೆ ಕಂಪ್ಲೀಟಾಗಿ ಡಾಟ್ಸ್ನ ಇಟ್ಕೊಂಡೋದ್ರೆ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಮಂಡಲ ಡಿಸೈನ್ ನೋಡೋಣ ಬನ್ನಿ. ಫಸ್ಟ್ ಸ್ಪೈರಲ್ನ ಡ್ರಾ ಮಾಡ್ಕೊಳ್ಳೋಣ. ಸ್ಪೈರಲ್ ಆದಮೇಲೆ ಹಂಪ್ಸ್, ನೆಕ್ಸ್ಟ್ ಬಂದು ಈ ರೀತಿ ಬಿಗ್ ಹಂಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಬ್ಬೊಬ್ಬರು ಬ್ರೈಡಲ್ ಡಿಸೈನ್ ಹಾಕಬೇಕಾದ್ರೆ ನಮಗೆ ಕಂಪ್ಲೀಟ್ಲಿ ಸ್ಮಾಲ್ ಆಗಿ ತುಂಬ ಇಂಟ್ರಿಕೇಟ್ ಡಿಸೈನ್ ಆಗಿ ಬೇಕು, ಡಿಟೇಲಿಂಗ್ ಆಗಬೇಕು ಅಂತ ಏನಾದರೂ ಕೇಳಿದಾಗ ನೀವು ಈ ಡಿಸೈನ್ನ ಹಾಕ್ಬೋದು. ಸೊ ಇಲ್ಲಿ ಹಂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಕಂಪೇರ್ ಮಾಡ್ಬೋದು. ನಾನು ಫಸ್ಟ್ ಡಿಸೈನ್ಗೂ ಇದಕ್ಕೂ ಹಂಸ್ ತುಂಬ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆಯೇ ನೆಕ್ಸ್ಟ್ ಡಿಸೈನ್ ಬಂದು ಈ ರೀತಿ ಡಾಟ್ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಇದಕ್ಕೆ ಡ್ರಾಪ್ಸ್ ಡಿಸೈನ್ ಅಂತ ಕೂಡ ಹೇಳ್ತಾರೆ. ಈ ಥರ ಕಂಪ್ಲೀಟಾಗಿ ಫುಲ್ಲು ಸುತ್ತಲೂ ಈ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಡ್ರಾಪ್ಸ್ ಹಾಕಿ ಅದಾದಮೇಲೆ ಡಾಟ್ಸ್ನ ಇಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಈ ಡಿಸೈನ್ ಆದಮೇಲೆ ಏನಾದರೂ ಆ್ಯಕ್ಚುಲಿ ಇದು ಬಂದು ಫಿನಿಶಿಂಗ್ ಡಿಸೈನ್ ಬರುತ್ತೆ. ಸೊ ಅದಾದಮೇಲೆ ನಮಗೆ ಥಿಕ್ ಲೈನ್ಸ್ ಬರಬೇಕು, ಆರೆಲ್ಸ್ ನಮಗೆ ಏನಾದರೂ ಫಿಲ್ಲಿಂಗ್ಸ್ ಬರಬೇಕು. ಆವಾಗ ಮಾತ್ರ ನಮಗೆ ಆ ಡಿಸೈನ್ ಏನಿರೋದು ಹೈಲೈಟಾಗಿ ಕಾಣೋದು. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆ ಡಿಸೈನ್ ಆದಮೇಲೆ ಥಿಕ್ ಲೈನ್ಸ್ನ ಹಾಕ್ಕೊಳ್ತೀನಿ. ಸೊ ಲಾಸ್ಟಲ್ಲಿ ನಾನು ಥಿಕ್ ಲೈನ್ಸ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಡಬಲ್ ಲೈನ್ಸ್ನ ಹಾಕ್ಕೊಂಡು ಹಂಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಇವಾಗ ಅಬ್ಸರ್ವ್ ಮಾಡ್ಬೋದು, ಆ ಡ್ರಾಪ್ ಡಿಸೈನ್ ಏನಿದೆ ಅದು ನಮಗೆ ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಸೊ ಲೈಕ್ ಏನೋ ಒಂದು ಡಿಸೈನ್ ಹಾಕಿರೋ ಥರನೇ ಕಾಣುತ್ತೆ. ಬಟ್ ನಾನು ಲಾಸ್ಟಿಗೆ ತೋರಿಸ್ತೀನಿ, ನಾವು ಆ ಲೈನ್ನ ಹೈಲೈಟಾಗಿ ಥಿಕ್ ಲೈನ್ ಮಾಡಿದಾಗ ನಮಗೆ ಆ ಡಿಸೈನ್ ಏನಿದೆ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಸೊ ಹಂಸ ಆದಮೇಲೆ ನಾನು ಈ ರೀತಿ ಒಂದು ಸ್ಮಾಲ್ ಫ್ಲವರ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಫಿನಿಶಿಂಗ್ ಮಾಡ್ಕೊಳ್ಳೋಣ, ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟಿಗೆ ಹಾಕಿರೋ ಡಿಸೈನಿಗೂ ಫಿನಿಶಿಂಗ್ ಮಾಡಾದಮೇಲೆ ಡಿಸೈನ್ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡ್ಬೋದು, ಈ ಡಿಸೈನ್ ಇವಾಗ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಹಾಕಿ ಫಿನಿಶಿಂಗ್ ಡಿಸೈನ್ನ ಕೊಡೋಣ. ನಾನಿಲ್ಲಿ ಡಾಟೆಡ್ ಡಿಸೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಈ ಡಿಸೈನ್ಸ್ ನಾವು ಜಾಸ್ತಿ ಯೂಸ್ ಮಾಡೋದು ಬ್ರೈಡಲ್ ಡಿಸೈನಲ್ಲಿ ತುಂಬ ಇಂಟ್ರಿಕೇಟಾಗಿ ಡಿಟೇಲಿಂಗಾಗಿ ಹಾಕ್ತಾ ಇರ್ತೀವಿ, ಆವಾಗ ನಾವು ಈ ಡಿಸೈನ್ನ ಯೂಸ್ ಮಾಡ್ಬೋದು. ಸೊ ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಡಿಸೈನ್ ಬಂದು ಜಾಸ್ತಿ ನಾವು ಫ್ಲೋರಲಲ್ಲಿ ಯೂಸ್ ಮಾಡ್ಬೋದು. ಬ್ರೈಡಲ್ಸಿಗೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ನೆಕ್ಸ್ಟ್ ಡಿಸೈನ್ ಬಂದು ಈ ರೀತಿ ಒಂದು ಹಂಸ ಹಾಕಿ ಸ್ಪೈರಲ್ ಹಾಕಿ ಹಂಸನ ಹಾಕ್ಕೊಂಡು ಈ ರೀತಿ ಸರ್ಕಲ್ ಹಾಕಿ ಡಾಟೆಡ್ ಲೈನ್ಸ್ನ ಇಟ್ಕೊಳ್ತಾ ಇದ್ದೀನಿ, ಡಾಟ್ಸ್ನ ಇಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಥಿಕ್ ಲೈನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳಿದಾಗೆ ಅದು ಬಂದು ಫಿನಿಶಿಂಗ್ ಡಿಸೈನ್. ಸೊ ಫಿನಿಶಿಂಗ್ ಡಿಸೈನಲ್ಲಿ ನಾವೇನು ಮಾಡ್ತೀವಿ, ಈ ಫಿನಿಶಿಂಗ್ ಡಿಸೈನ್ ಬಂದಮೇಲೆ ಥಿಕ್ ಲೈನ್ಸ್ನೇ ಕೊಡಬೇಕು. ನಾನು ಆವಾಗಲೇ ಹೇಳಿರೋ ಹಾಗೆ ಥಿಕ್ ಲೈನ್ಸ್ನ ಕೊಡಬೇಕು. ಆರ್ ಎಲ್ಸ್ ಡಾಟ್ಸ್ ಏನಿದೆ ಅದಕ್ಕೆ ಈ ರೀತಿ ಡಿಸೈನ್ ಆಗಿ ಅದನ್ನು ಹೈಲೈಟ್ ಮಾಡ್ಕೋಬೇಕು. ಸೊ ಇವಾಗ ಡಬಲ್ ಲೈನ ಕೊಟ್ಟು ನಾನಿಲ್ಲಿ ಹಂಸನ ಹಾಕ್ಕೊಳ್ತಾ ಇದ್ದೀನಿ. ಆರ್ ಎಲ್ಸ್ ನಮಗೆ ಈ ರೀತಿ ಡಿಸೈನ್ನ ಹಾಕಿ ಒಳಗಡೆ ಬೇಕಾದರೆ ಫಿಲ್ಲಿಂಗ್ಸ್ ಕೂಡ ಕೊಡ್ಬೋದು. ಆವಾಗ ನಮಗೆ ಡಾಟ್ಸ್ ಏನಿದೆ ಹೈಲೈಟಾಗಿ ಕಾಣುತ್ತೆ. ಸೊ ಇಲ್ಲಿ ಹಂಸನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಲೈನ್ಸ್ನ ಥಿಕ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಸೊ ಥಿಕ್ ಲೈನ್ ಮಾಡಿದಾಗ ನಮಗೆ ಡಾಟ್ಸ್ ಏನಿದೆ ಹೈಲೈಟಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಬಿಗ್ ಹಂಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಸರ್ಕಲ್ ಡಿಸೈನ್ನ ಹಾಕ್ಕೊಂಡು ಈ ಒಳಗಡೆ ನಾವು ಫಿಲ್ಲಿಂಗ್ಸ್ನ ಮಾಡ್ಕೊಳ್ಳೋಣ. ಸೊ ಫಿಲ್ಲಿಂಗ್ಸ್ ಬರುತ್ತೆ, ಅದಾದಮೇಲೆ ಡಬಲ್ ಲೈನ್ ಬರಲೇಬೇಕು. ಸೊ ಅಗೇನ್ ಹಂಪ್ಸ್. ಸೊ ಇಲ್ಲಿ ಒಳಗೆ ಫಿಲ್ಲಿಂಗ್ಸ್ನ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾದರೂ ನಾವು ಫಿನಿಶಿಂಗ್ ಲೈನ್ನ ಕೊಡಬೇಕು. ಸೊ ಹಾಗಾಗಿ ನಾನು ಡಿಫ್ರೆಂಟಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಲೀವ್ಸ್ ಡಿಸೈನ್ನ ಕೊಡೋಣ ಅಂತ ಹೇಳಿ ಈ ರೀತಿ ಸ್ವಲ್ಪ ದೂರ ಒಂದು ಸರ್ಕಲ್ನ ಹಾಕ್ಕೊಂಡು ಲೀವ್ಸ್ ಡಿಸೈನ್ನ ಕೊಡ್ತಾಯಿದ್ದೀನಿ. ಸೊ ಲೀಫ್ ಏನಿದೆ ಅದು
ಒಂದೇ ಈಕ್ವಲ್ ಆಗಿರಬೇಕು. ಸೊ ನೋಡ್ಬೋದು ಈ ರೀತಿ ಸರ್ಕಲಲ್ಲಿ ನಾವು ಲೀಫ್ ಡಿಸೈನ್ನ ಹಾಕ್ಕೊಂಡು ಬರೋಣ. ಸೊ ನೋಡ್ಬೋದ್ರಲ್ಲ ಇವತ್ತಿನ ಮಂಡಲ ಕ್ಲಾಸ್. ಈ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಸ್ಕ್ರೀನ್ಶಾಟ್ ತೊಗೊಂಡು ಕ್ಲಾಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.